ಇಲ್ಲಲ್ಲ ಇಲ್ಲಿ ಒಂದು ರೇಂಜ್ಗೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅರ್ಥ ಆಯ್ತು. ಅಂದ್ರೆ ಹಾಯ್ ಅಂತ ನಗಪ್ಪಿ, ಇದು ಜೋಕು. ಆಗಾಗ ನಾಗವಲ್ಲಿ ತಮ್ಮ ಆಗ್ತಿದೆ ಶಿವ. ದೇವರೇ ಹೆಲ್ಪ್ ಸಿಕ್ಕಿದ್ರೆ ಸಾಕು ನನಗೆ. ಕೆಮ್ಬೇಡಪ್ಪಿ, ಚಾನಲ್ ಪ್ರಾಬ್ಲಮ್ ಆಗ್ತೈತೆ. ಐಸ್ ಕ್ರೀಮ್ ತಿಂದಿದ್ರೆ ನಿನ್ಗೆ ಕೆಮ್ಮು, ನೆಗಡಿ, ತಲೆನೋವು ಎಲ್ಲ ಬರ್ಲಿ. ಸೊಪ್ಪು ತರ ಸ್ವರ್ಗೋಗಿದ್ದೀನಿ. ನನಗೂ ಆಸೆ ಆಗೈತೆ, ನಾನು ಅತ್ತೆ ಆಗ್ಬೇಕು ಅಂತ ನೆನ್ಸ್ಕೊಂಡ್ರೆ ಸ್ವಲ್ಪ ಭಯ ಆಗ್ತೈತೆ, ಸ್ವಲ್ಪ ಖುಷಿ ಆಗ್ತೈತೆ. ಆವಾಗಿಂದ ಕರೀತೈತೆ, ಅಡಿಗೆ ಮಾಡ್ಬೇಡ ಬಾ, ಮಲ್ಕೋ ಮಲ್ಕೋ ಅಂತ. ಸಾರಿ, ಈರುಳ್ಳಿ ಚಟ್ನಿ ಅಂತ ನಾಮಕರಣ ಮಾಡಿದ್ದೀನಿ. ಅದು ಒಂದೊಂದ್ಸಲ ತೆಳ್ಳಗಾಗ್ಬಿಡ್ತೈತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ. ಒಂದು ವಾರದಿಂದ ಒಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಮರ್ಯಾದೈತೆ, ಅದು ಕಳಿ. ನನ್ನ ಮೇಲೆ ಬೇಡ, ನಿಮ್ಮ ಮೇಲೆ ಬೇಡ, ನನ್ನ ಮೇಲೆ ಆಮೇಲೆ ಅವರು ಎದ್ದು ಬರ್ತಾರೆ, ನಾವು ಬರೋಣ ಜೊತೆಗೆ ಅಂತ. ಬರ್ತೆ ಡಬಲ್ ಗುಂಡಿಗೆ ಬಾ. ಸ್ವಲ್ಪ ಭಯ ಆಗ್ತೈತೆ. ಹೋಗಿ ಬಂದರೆ 1 ಲಕ್ಷ ಎಲ್ಲಿ ತಂದ್ಕೊಡೋದು ನಾನು? 1 ಕೋಟಿ ಕೊಟ್ಟರು ನಾನು ಹೋಗಲ್ಲ. ಅವ್ರ ಅಭಿಮಾನಿ ಆಗಿದ್ರೆ ಮಲ್ಕೊ ನೋಡೋಣ. ನಿಂತ್ಕೊಂಡು ಓಡೋಗ್ತಿದ್ರಿ, ಅದನ್ನ ನೋಡಬಾರ್ದು, ದೇವ ಮನೆ ಗೊತ್ತಿತ್ತಂತೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಸಂಜೆ 6 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮು ಸಂಜೆ 6 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಅದೇನು ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಇಲ್ಲಲ್ಲ ಇಲ್ಲಿ ಕೈ ಜಾಸ್ತಿ ನೋವಿತ್ತು ಫ್ರೆಂಡ್ಸ್. ಅದಕ್ಕೆ ಮೊಬೈಲ್ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ನಿಮಗೆ ಹಾಯ್ ಹೇಳಿದ್ದು ಇವಾಗ ಒಂದು ಪಕ್ಷಿ, ಅದು ನನ್ನ ಫ್ರೆಂಡೇ. ನಾನು ಆಗಾಗ ಮಾತಾಡ್ತಾ ಇರ್ತೀನಿ, ಮತ್ತೆ ಬರಲ್ಲ ಅಷ್ಟೇ. ಅವ್ರು ಹಾಯ್ ಹೇಳ್ಬಿಟ್ಟು ಹೋದರೆ ಮತ್ತೆ ಬರಲ್ಲ, ಅವ್ರಿಗೂ ನಂಗೆ ಸಂಬಂಧನೇ ಇರಲ್ಲ ಫ್ರೆಂಡ್ಸ್. ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಜಾಸ್ತಿ ಬೇಜಾರಾಗೋ ವಿಷಯ ಅಂದರೆ, ನನಗೂ ಇಷ್ಟ ಫ್ರೆಂಡ್ಸ್ ಒಳ್ಳೊಳ್ಳೆ ರೆಸಿಪಿಗಳು ಮಾಡಬೇಕು ಅಂತೆಲ್ಲ, ಆದರೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಒಂದು ಮೆಮೊರಿಬಲ್ಗೆ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡ್ರೆ ಮತ್ತೆ ಅಲ್ಲಿ ದಬಾಕೋತೈತೆ ಚಾನಲ್ ಅಂತ ಕಡೆ ಭಯ. ಅದಕ್ಕೆ 15ನೇ ತಾರೀಕುವರೆಗೂ ಒಂದು ಸ್ವಲ್ಪ ನಾನು ಗೊತ್ತಿರೋ ರೆಸಿಪೀಸೇ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಗೊತ್ತಿಲ್ಲದಿರೋದು ಟ್ರೈ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಅಂದರೆ ಕೇಕು, KFC ಈ ಥರದ್ದೆಲ್ಲ ಟ್ರೈ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಏನಾಗುತ್ತೋ ನೋಡೋಣ. ನೆನೆ ಬೆಳಗ್ಗೆ ಒಣಗೋಕಿದ್ದು ಬಟ್ಟೆಗಳು ಫ್ರೆಂಡ್ಸ್, ಇವಾಗ ಒಗ್ದು ಒಣಗಾಕಿರೋ ಬಟ್ಟೆಗಳನ್ನ ಎತ್ತಿ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಬೇಕು. ರಾತ್ರಿ ಹೊತ್ತು ಈ ಥರ ಒಂಟಿ ಮನೆಗಳಲ್ಲಿ ಬಟ್ಟೆಗಳೆಲ್ಲ ಆಚೆ ಬಿಡಬಾರ್ದು ಅಂತ ಸುಮಾರು ಜನ ಹೇಳ್ತಾರೆ ನನಗೆ. ಆದರೂ ಒಳಗಡೆ ಒಣಗಾಕೊಳ್ಳೋಕೆ ಜಾಗ ಇಲ್ಲ ಫ್ರೆಂಡ್ಸ್, ತ್ಯಾವ ಇರೋ ಬಟ್ಟೆಗಳನ್ನ. ಅದಕ್ಕೆ ಹಿಂಗೆ ಬಿಟ್ಬಿಡ್ತೀನಿ ನಾನು. ಈಗ ಬಟ್ಟೆ ಎಲ್ಲ ಎತ್ತಾಕ್ಬಿಟ್ಟು ಒಳಗಡೆ ಅಡುಗೆ ಮಾಡಬೇಕು ಫ್ರೆಂಡ್ಸ್. ನನ್ನ ಫೇವ್ರೇಟು ಇದು ಖಾರ. ಒಬ್ಬೊಬ್ರನ್ನೊಂದು ಹೇಳ್ತಾರೆ ಫ್ರೆಂಡ್ಸ್, ನಾನು ಒಂದು ಹೇಳ್ತೀನಿ. ಈರುಳ್ಳಿ ಚಟ್ನಿ ಮತ್ತು ಮುದ್ದೆ, ಮೆಂತೆ ಮೊಟ್ಟೆ ಪಲ್ಯ. ಇದು ಸುಮಾರು ಸಲ ನನ್ನ ಹಳೆ ಚಾನಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೇಟ್, ಅದಕ್ಕೆ ಇದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಶಿವ ಒಳಗಡೆ ಇದೆ, ಇಷ್ಟೊತ್ತು ತನಕ ಕಪ್ ತಿಂತ ಇತ್ತು. ಹೆಂಡ್ತಿ ನೋಡ್ತಾಳೆ, ಒಂದು ಸ್ವಲ್ಪ ಕೊಡೋಣ ಅನ್ನೋಷ್ಟು ಪ್ರಜ್ಞೆ ಇಲ್ಲ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಕಷ್ಟ ಹೇಳ್ಕೊಂಡಿದ್ರೆ ಹಿಂಗೆ ಫ್ರೆಂಡ್ಸ್. ನಾನು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ನಾನು ಒಂದು ಸ್ವಲ್ಪ ಪೌಡ್ರು ಗಿವ್ಡ್ರು ಎಲ್ಲ ಹಾಕ್ಕೊಂಡು ತಲೆಗಿಲೆ ಬಾಚಿ ಒಳ್ಳೆ ಓಲೆ ಡ್ರೆಸ್ ಹಾಕೊಬಿಟ್ರೆ ಒಂದು ರೇಂಜ್ಗೆ ಚೆನ್ನಾಗೇ ಕಾಣಿಸ್ತೀನಿ ಅಂತ ಅರ್ಥ ಆಯಿತು. ಆಮೇಲೆ ಅನ್ನಿಸ್ತು ಮಾಡೋ ಕೆಲಸಕ್ಕೆ ಈ ಮೇಕಪ್ಪು ಎಲ್ಲ ಸೂಟ್ ಆಗಲ್ಲ, ಹೆಂಗಿರ್ತೀವೋ ಹಂಗೆ ಇರೋಣ ಅಂತ ರೀಲ್ಸ್ಗೋಸ್ಕರ ರೆಡಿ ಅದೇ ಫ್ರೆಂಡ್ಸ್. ದಿನ ಹಿಂಗೆ ರೆಡಿ ಆಗಬೇಕು ಅಂತ ಆಸೆ, ಆದರೆ ಟೈಮ್ ಇರಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಚೆ ವಿಡಿಯೋ ಮಾಡ್ಬೇಕಾದ್ರೇ ಚೆನ್ನಾಗಿದೆ ಬೆಳ್ಳಗೆ. ಹಾಯ್ ಟೀಕೆ, ಹಾಯ್ ಟೀಕೆ. ಶಿವಕುಮಾರ್ ಹಾಯ್ ಹೇಳು ನಮ್ಮ ಫ್ರೆಂಡ್ಸ್ಗೆ. ಇದು ಚೈನೀಸ್ ಅಲ್ಲ, ಹಾಯ್ ಅಂತ ಫ್ರೆಂಡ್ಸ್. ಅಂದ್ರೆ ಹಾಯ್ ಅಂತ ನಗಪ್ಪಿ, ಇದು ಜೋಕು. ಅದರಲ್ಲಿ ಖಾಲಿ ಆಯ್ತಪ್ಪ. ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡಬೇಕು, ರೀಲ್ಸ್ ಮಾಡಬೇಕು, ನೆಟ್ ಖಾಲಿ ಆಗಲ್ವಾ? ನೆಟ್ ಖಾಲಿ ಮಾಡಬಾರ್ದಂತೆ. ನಿನಗೇನಕ್ಕಪ್ಪಿ ಮೊಬೈಲು, ಟಿವಿ ನೋಡು, ಟಿವಿ ನೈನ್ ನೋಡು. ನೋಡಲ್ಲಿ ರಂಗಣ್ಣ ಹೆಂಗ್ ಮಾತಾಡ್ತಾವ್ರೆ ಎಲ್ಲ. ರಂಗಣ್ಣ ಮೊಬೈಲು ಬೇಕು, ಟಿವಿ ಬೇಕು ಅಂದ್ರೆ ಹೆಂಗೆ? ಯಾವ್ದಾರು ಒಂದು ಕೊಡ್ಬೇಕು ಹೆಂಡ್ತಿಗೆ. ಸೀರಿಯಲ್ ಹಾಕೋಗ್ಲಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯೂಟಲ್ ಟಿವಿ ನೋಡ್ತಿದ್ದೆ ಶಿವ ಪಾಪ. ಸೀರಿಯಲ್ ಅವೇನು ನೋಡೋಕ್ಕಾಗಲ್ಲ, ಫಿಲಮ್ ಅದೇನು ನ್ಯೂಸ್ ನೋಡ್ಬೋದು, ಯಾಕಂದ್ರೆ ಹೆಡ್ಲೈನ್ಸ್ ಬರ್ತಿತ್ತಲ್ಲ, ಏನ್ ಹೇಳ್ತಾವ್ರೆ ಅಂತ ಅಲ್ಲಿ ಓದ್ಕೋಬೋದು ನಾವು ಅಂತ. ಅಡುಗೆ ಏನು ಮಾದ್ರು ರೆಸಿಪಿ ಮಾಡಬೇಕು ಅಂತ ಹೇಳ್ರಿ, ತಲೆಯಲ್ಲಿ ಇಟ್ಕೊಂಡು ಐಟಮ್ಸ್ ಇದ್ದಾಗ ಮಾಡ್ತೀನಿ ಬೈಕೋಬೇಡಿ ಪ್ಲೀಸ್. ಒಗ್ಯೋದು ಈಸಿ ಫ್ರೆಂಡ್ಸ್. ನಾನು ಮುಡ್ಚಿಕ್ಬೇಕಂದ್ರೆ ನನ್ನ ತಲೆನೇ ನೋವು ಬರ್ತಿದೆ, ಕೈ ಬೇರೆ ನೋವು ಫುಲ್ಲು ಕೆಲಸ ಮಾಡಿ ಮಾಡಿ. ಇದು ಸೀರೆ ತರ ಕಾಣಿಸ್ತಿದೆ ಫ್ರೆಂಡ್ಸ್. ನಾನು 6 ತಿಂಗಳ ಹಿಂದೆ ಡ್ರೆಸ್ ಪೀಸ್ಗಳು ಹೊಸಕ್ಕೆ ಹಾಕಿದ್ನಲ್ಲ, ಅದನ್ನು ಒಬ್ರು ಸಿಸ್ಟರ್ ಕೇಳಿದ್ರು. ನನ್ನ ಬರ್ತಡೇ ದಿನ ಹೊಸ ಬಟ್ಟೆ ಹಾಕೊಂಡಿರ್ಲಿಲ್ವಲ್ಲ, ಅದಕ್ಕೆ ಅದನ್ನ ಮೊನ್ನೆ ಎತ್ಕೊ ಬಂದೆ ಫ್ರೆಂಡ್ಸ್. 6 ತಿಂಗಳಿಗೊಂದು ಬಟ್ಟೆ ಇವತ್ತು
ಒಲೆಯಕ್ಕೆ ಹಾಕ್ಬಿಟ್ರೆ ಇನ್ನು 6 ತಿಂಗಳಿಗೆ ಎತ್ಕೊಳ್ಳೋದು ಆ ಥರ ಫ್ರೆಂಡ್ಸ್ ನಮ್ಮ ಟೈಲರು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಉಲ್ಟಾನೇ ಮಡ್ಚಿಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಗೊತ್ತಿಲ್ಲ, ಅಭ್ಯಾಸ ಆಗ್ಬಿಟ್ಟೈತೆ ಬಟ್ಟೆ ಉಲ್ಟಾನೇ ಮಡ್ಚಿಟ್ಟು ಹಾಕ್ಕೋಬೇಕಾದ್ರೆ ಸೀದಾ ಮಾಡಿ ಹಾಕ್ಕೊಳ್ಳೋದು, ಆ ಥರ ಅಭ್ಯಾಸ ಆಗೈತೆ. ಫ್ರೆಂಡ್ಸ್ ನೀವು ನೋಡಿದ್ರ ಈಗ ಆಗಾಗ ನಾಗವಲ್ಲಿ ತಮ್ಮ ಆಗ್ತಿದೆ ಶಿವ. ಆದ್ರೆ ನಾನೇನು ಭಯ ಬೀಳಲ್ಲ, ನಾನೇ ನಾಗವಲ್ಲಿ ಅಲ್ಲ ಅದಕ್ಕೆ. ಚಾಕು ಕೊಡೋಗ್ಲಿ, ಎಲ್ಲೈತೆ ಚಾಕು? ಚಾಕು ಕೊಡಪ್ಪೆ, ನಂಗೆ ಎದ್ದೊಳಕ್ ಸಾಕಾಗೈತೆ. ಈ ಸೊಪ್ಪಿಗೆ ಕಟ್ಟೆ ಕಟ್ತಾರೆ ಇವರು. ಹಸ್ರೆ ಇದು ಕಟ್ ಮಾಡಂಗೆ ಇಲ್ಲ ಫ್ರೆಂಡ್ಸ್. ಸೊಪ್ಪು ಎಳೆದಾಗಿದೆಯಲ್ಲ, ಹಿಂಗೆ ಉದ್ದುದ ಕೆಮ್ಮಿದ್ರು ಪ್ರಾಬ್ಲಮ್ ಆಗ್ತದೆ. ಚಾನಲ್ ಕೆಮ್ಬೇಡಪ್ಪಿ, ಪೇಷಂಟ್ ಜೊತೆ ವಿಡಿಯೋ ಮಾಡ್ತಿದ್ಯಾ ಅಂತ ಆಮೇಲೆ. ನಿಜ ಫ್ರೆಂಡ್ಸ್, ಹಂಗೂ ಯೂಟ್ಯೂಬರ್ ಮೇಲ್ ಮಾಡ್ತಾರೆ ಬೇಕಾದ್ರೆ ನನಗೆ. ಅಷ್ಟು ನನ್ನ ಮೇಲೆ ಕೋಪ ಐತೆ ಅವ್ರಿಗೆ. ಈಗ ಬಟ್ಟೆ ಮಡ್ಚಿಟ್ಟು 1 hour ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇಷ್ಟು ಡಲ್ ಆಗ್ಬಿಟ್ಟೆ. ಅಂದರೆ ಒಂದು ಕಡೆ ಚಾನಲ್ ಉಳಿಸ್ಕೊಳ್ಳೋದು ಹೆಂಗೆ ಅಂತ ಸರ್ಚಿಂಗ್, ಒಂದು ಕಡೆ ಯಾರ್ಯಾರು ಗೊತ್ತೋ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ಕಡೆಯಿಂದಾದರೂ ದೇವರೇ ಹೆಲ್ಪ್ ಸಿಕ್ಕಿದ್ರೆ ಸಾಕು ನನಗೆ. ಕೆಂಬೇಡಪ್ಪಿ, ಚಾನಲ್ ಪ್ರಾಬ್ಲಮ್ ಆಗ್ತೈತೆ. ನಾನು ಸೊಪ್ಪು ತರ್ಸಕ್ಕೆ ಕಬ್ಬು ತಿಂತೀಯ ಇನ್ನೊಂದ್ಸಲ? ನಾವು ನಾನು ಬಿಟ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೆ, ಅದಕ್ಕೆ ಕೆಮ್ಮು ಸ್ಟಾರ್ಟ್ ಆಗೈತೆ. ಮುಚ್ಚಿಕೊಂಡು ನಾನು ಮುಚ್ಚಿಕೊಂಡು ಏನಾದರೂ ಐಸ್ ಕ್ರೀಮ್ ತಿಂದಿದ್ರೆ ನಿಮಗೆ ಕೆಮ್ಮು, ನೆಗಡಿ, ತಲೆನೋವು ಎಲ್ಲ ಬರಲಿ. ನನ್ನ ಚಾನಲ್ ಉಳಿಸ್ಕೊಳ್ಳೋದಕ್ಕೆ ಹೋರಾಟನೇ ಮಾಡ್ತಾ ಇದ್ದೀನಿ. ದೊಡ್ಡ ಯುದ್ಧನೇ ಮಾಡೋ ಥರ ಆಗ್ತೈತೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೇಳಿ 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 ಯಾರ್ಯಾರೇನು ಹೇಳ್ತಾರೆ ಎಲ್ಲ ಟ್ರೈ ಮಾಡಿ 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 ಸಾಕಾಗೋಗಿದ್ದೀನಿ. ಸೊಪ್ಪು ಥರ ಸೊರಗೋಗಿದ್ದೀನಿ. ನನಗೆ ಏನು ಅನಿಸ್ತೈತೆ ಅಂದರೆ ಫ್ರೆಂಡ್ಸ್, ನಾನು ಬೇಗ ಬೇಗ ನಂಗೆ 1-2 ಮಕ್ಕಳಾಗ್ಬಿಟ್ಟು ಬೇಗ ಬೇಗ ನನಗೆ ವಯಸ್ಸಾಗ್ಬಿಟ್ಟು ನನಗೆ ಸೊಸೆ ಅಂದರೂ ಬೇಗ ಬರಬೇಕು. ಅವ್ರು ಮಾಡಾಕ್ತಾ ಇರ್ಬೇಕು, ನಾನು ತಿನ್ಕೊಂಡು ಕೂತಿರ್ಬೇಕು. ಹಿಂಗೆ ಅನಿಸ್ತೈತೆ ಫ್ರೆಂಡ್ಸ್ ನನಗೆ ಕೆಲಸ ಮಾಡುವಾಗ. ಇವೆಲ್ಲ ಯಾವಾಗ ಆಗ್ತೈತೋ ಅನ್ನಿಸ್ತೈತೆ. ನನಗೆ ಬೇಗ ವಯಸ್ಸಾಗ್ಬಿಟ್ರೆ ಸಾಕು ಅನ್ನಿಸ್ತೈತೆ ನಿಜ. ನೋಡಿ ಅತ್ತೆ ಅಂದರು ಕೆಲವರು, ಯಾರೋ ಒಬ್ಬೊಬ್ರು, ಎಲ್ಲರಲ್ಲ, ಸೊಸೆದಿರಿಗೆ ಜೋರು ಮಾಡ್ಕೊಂಡು ಅದು ಮಾಡಾಕಿ ಇದು ಮಾಡೋಕ್ಕಿಂತ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಯಜಮಾನಿಗಳ ಥರ ಇರ್ತಾರೆ. ಅದನ್ನೆಲ್ಲ ನೋಡಿ ನೋಡಿ ನನಗೂ ಆಸೆ ಆಗೈತೆ, ನಾನು ಅತ್ತೆ ಆಗಬೇಕು ಅಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ನಾವು ಇಬ್ಬರು ಅಜ್ಜ ಅಜ್ಜಿ ಆಗಿರ್ತೀವಿ, ನಮ್ಮ ಮೊಮ್ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಬಾಗ್ಲಲ್ಲಿ. ಹೆಂಗಿರ್ತೈತಲ್ಲ. ನಾನು ಮೇಕಪ್ ಮಾಡೋಕ್ಕಾಗಲ್ಲ, ರೀಲ್ಸ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗಲ್ಲ. ಹೆಂಗಿರ್ತೈತೆ ನೆನೆಸ್ಕೊಂಡ್ರೆ ಸ್ವಲ್ಪ ಭಯ ಆಗ್ತೈತೆ, ಸ್ವಲ್ಪ ಖುಷಿ ಆಗ್ತೈತೆ. ಸ್ವಲ್ಪ ಮೆಂತೆ ಸೊಪ್ಪು ಎತ್ತಿಕ್ಬಿಡ್ಲಪ್ಪಿ, ನನಗೆ ಫುಲ್ ಬಿಡ್ಸಕ್ಕೆ ಬೋರ್ ಆಗ್ತೈತೆ. ನೀನು ಹೇಳು ನನಗೆ ಅದು ಮಾಡು ಇದು ಮಾಡು ಅಂತ. ನನಗೆ ಹಂಗೆ ಏನೇ ಮಾಡು ಏನಾದರೂ ಮಾಡ್ಕೋ ಅಂದರೆ ನನಗಾಗಲ್ಲ, ಕೋಪ ಬರ್ತಿದೆ. ಕೋಪ ಬಂದರೆ ಹಾಸಿಗೆ ರೆಡಿ ಆಗೈತೆ, ಅವಾಗಿಂದ ಕರಿತೈತೆ, ಅಡುಗೆ ಮಾಡಬೇಡ ಬಾ ಮಲ್ಕೋ ಮಲ್ಕೋ ಅಂತ. ಹೋಗಿ ಮಲಗ್ತಾ ಇರ್ತೀನಿ. ಅದಕ್ಕೆ ಸಾಯಂಕಾಲದಿಂದ ಕೆಣಕ್ತಾ ಇದ್ದೀನಿ ಶಿವಕುಮಾರ್ನ ಫ್ರೆಂಡ್ಸ್. ಜಗಳ ತೆಗೆದುಬಿಟ್ಟು ಸುಮ್ಮನೆ ಹೋಗಿ ಸೈಲೆಂಟಾಗಿ ಮುನ್ಸ್ಕೊಂಡು ಮಲ್ಕೊಬಿಡೋಣ, ಅಡುಗೆ ಮಾಡೋದು ತಪ್ಪೈತೆ ಅಂತ. ನನಗೂ ಹೋಟ್ಲಲ್ಲಿ ತಂದ್ಕೊಡು. ಆಯ್ತಪ್ಪ, ನೀವೇ ತಿನ್ನಪ್ಪ, ನೀವೇ ಚೆನ್ನಾಗಿರಪ್ಪ. ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ತೊಳೆದಿಟ್ಟೆ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲು ಚಟ್ನಿ ರುಬ್ಕೊಬಿಡೋಣ ಅಂದ್ಬಿಟ್ಟು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕಿ ಹುಣಸೆಹಣ್ಣು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕಾದ್ರೆ ಮರ್ತೋಗ್ತೀನಿ ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಪುದೀನ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಬರೀ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಜಾರಿಗೆ ತೊಗೊಳ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ರುಬ್ಕೊಂಡ್ರೆ ರೆಡಿ. ನೆಕ್ಸ್ಟ್ ಅದೇ ಎಣ್ಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ನಲ್ಲ ನೀಟಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಎಳೆದಾಕಿದ್ರಿಂದ ಬೇಗನೆ 1-2 ನಿಮಿಷಕ್ಕೆ ಫ್ರೈ ಆಗಿಬಿಡ್ತು. ಅದನ್ನು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಸೈಡಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 1-3 ಮೊಟ್ಟೆ ಹಾಕ್ಕೊಂಡೆ. ಅದಕ್ಕೆ ಸೊಪ್ಪು ಸ್ವಲ್ಪನೇ ಬಿಡಿಸ್ಕೊಂಡಿದ್ದು. ಮೊಟ್ಟೆ ಮತ್ತು
ಮತ್ತು ಸೊಪ್ಪು ಎರಡೂ ಸಮ ಇರಬೇಕು. ಒಂದು ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಮೆಣಸು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ ಮೊಟ್ಟೆ ಪಲ್ಯ ರೆಡಿ ಫ್ರೆಂಡ್ಸ್. ಮುದ್ದೆ ಗೊಟ್ಕಾರ ಈರುಳ್ಳಿ ಚಟ್ನಿ ಅಂತ ನಾಮಕರಣ ಮಾಡಿದ್ದೀನಿ. ಟೇಸ್ಟ್ ಹೇಳಿ. ನಾನು ಮಾಡೋದು ಯಾವಾಗೂ ಚೆನ್ನಾಗಿರ್ತೈತಲ್ಲ. ಪಲ್ಯ ಹೆಂಗೈತಪ್ಪಿ? ಅದು ಎಳೆ ಸೊಪ್ಪು ಹಾಕಿ ಮಾಡಿದ್ದು. ಮೊಟ್ಟೆ 3 ಎದ್ದಿದ್ದು. ಬೆಳಗ್ಗೆ ಒಂದು ತಿನ್ಬಿಟ್ನಲ್ಲ ನಾನು ಆಮ್ಲೆಟ್ ಮಾಡಿಕೊಂಡು. ವಾವ್, ಸೂಪರ್ ಅಲ್ಲ? ಇವಾಗ ಮುದ್ದೆ ಚೆನ್ನಾಯ್ತಾ? ಅದು ಒಂದೊಂದ್ಸಲ ತೆಳ್ಳಗಾಗ್ಬಿಡ್ತೈತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ. ಫ್ರೆಂಡ್ಸ್, ಮುದ್ದೆ ಒಂದೊಂದ್ಸಲ ತೆಳ್ಳಗಾಗ್ತೈತಾನೆ, ಗಟ್ಟಿನೇ ಮಾಡ್ಬೇಕಂತೆ. ಚಟ್ನಿ ಸೂಪರ್ ಐತೆ ಫ್ರೆಂಡ್ಸ್. ಹುಷಾರಿಲ್ದೇ ಇರೋದಕ್ಕೆ ಸೂಪರ್ ಇರುತ್ತೆ ಚಟ್ನಿ. ಫ್ರೆಂಡ್ಸ್, ನಾನು ಒಂದು ವಾರದಿಂದ ಒಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದು ತಿಂದ ತಕ್ಷಣ ವಾಕಿಂಗ್ ಮಾಡೋದು. 3 ದಿನ ಅಲ್ಲ ಫ್ರೆಂಡ್ಸ್, ನಾನು ಇನ್ಮೇಲೆ ತಪ್ಪದೆ ಮಿಸ್ ಮಾಡಿದೆ. ವ್ಯಾಯಾಮ ಕಷ್ಟ ಫ್ರೆಂಡ್ಸ್, ಅದಕ್ಕೆ ನಾನು ಮಾಡೋದು ಬಿಟ್ಟೆ. ಇನ್ನೆಲ್ಲ ಮಾಡ್ತಾ ಇದ್ದೀನಿ ತಾನೇ ಪೇ. ಬಿಸಿನೀರು ಕುಡ್ದೆ. ಇನ್ನೊಂದು ಸ್ವಲ್ಪ ಮರ್ಯಾದೈತೆ, ಅದು ಕಳಿ. ಚಪಾತಿ ತಿಂದ್ಲು ಅಂದ್ಬಿಟ್ಟು ಅಷ್ಟು ದೂರ ಹೋಗು. ವ್ಯಾಯಾಮ ಮಾಡಲು ಅಂದ್ಬಿಟ್ಟು ಅಷ್ಟು ದೂರ ಹೋಗು. ಫ್ರೆಂಡ್ಸ್, ನಾನು ವಾಕಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಶಪಥ ಮಾಡಿದ್ದೀನಿ. ಮಿಸ್ ಮಾಡಿದೆ. ಬೆಳಗ್ಗೆ ಹೊತ್ತು ರಾಗಿ ಗಂಜಿ ಮತ್ತು ಸಂಜೆ ಹೊತ್ತು ಊಟ ಆದಮೇಲೆ ವಾಕಿಂಗ್, ಇವಿಷ್ಟು ಮಿಸ್ ಮಾಡಲ್ಲ ಫ್ರೆಂಡ್ಸ್. ಇನ್ಮೇಲೆ ನಾನು ನನ್ನ ಮೇಲೆ ಬೇಡ, ನಿಮ್ಮ ಮೇಲೆ ಬೇಡ, ನನ್ನ ಮೇಲೇ ಪ್ರಾಮಿಸ್ ಮಾಡ್ಕೊತೀನಿ. ಯಾಕಂದರೆ ನಿಮ್ಮ ಮೇಲೆ ಪ್ರಾಮಿಸ್ ಮಾಡೋಕ್ಕೆ ಭಯ, ಯಾವತ್ತಾರು ಮಿಸ್ ಆದರೆ. ಚೆನ್ನಾಗೈತಲ್ಲ ವಾಕಿಂಗ್ ಅಪ್ಪಿ? ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗೈತಿ. ಇದು ಒಬ್ಬ ಸಿಸ್ಟರ್ ಹೇಳಿದ್ದು ಸ್ವಲ್ಪ ವಾಕಿಂಗು ಅದು ಇದು ಮಾಡು ಅಂತ. ನಿಜ, ಅದು ಸಖತ್ತಾಗೈತೆ ಫ್ರೆಂಡ್ಸ್. ನಾನೊಬ್ಬಳೇ ಸಾಂಗ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ 2 ದಿನ. ಇದೆ ಶಿವ ಫಸ್ಟ್ ಟೈಮ್ ಬಂದಿರೋದು. ಮೊನ್ನೆಯಿಂದ 3 ದಿನದಿಂದ ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಣ್ಣಗೆ ಹಾಡು ಕೇಳ್ಕೊಂಡು ಒಂಥರ ನಾನೇ ಹೀರೋಯಿನ್ ಅಂತ ಫೀಲ್ ಮಾಡಿಕೊಂಡು ಸಪ್ಪತ್ತಾಗಲ್ಲ, ಸಖತ್ತಾಗಿದೆ. ಬಾಪಿ, ವಾಕಿಂಗು ಮನೆ ಬಾಗ್ಲಲ್ಲಿ ಮಾಡು, ಸ್ಮಶಾನದಲ್ಲ ಬಾ. ಆಮೇಲೆ ಅವರು ಎದ್ದು ಬರ್ತಾರೆ, ನಾವು ಬರೋಣ ಜೊತೆಗೆ ಅಂತ. ಕೆಲವ್ರಿಗೆ ಭಯ ಆಗ್ತಾ ಇರ್ಬೋದು. ಭಯ ಆಗ್ತಾ ಇಲ್ವಾ ನಿಮಗೆ? ಹಿಂಗೈತೆ ವಾತಾವರಣ ಅಂತ. ಏನು ಭಯ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನನ್ನು ನೋಡಿ ಯಾರಾದರೂ ಎದುರ್ಕೋಬೇಕು ಅಷ್ಟೇ ಇಲ್ಲಿ. ಆದರೂ ಸೌಂಡ್ಗಳು ಒಂದು ಸ್ವಲ್ಪ ಎದುರಿಸುತ್ತವೆ. ನಾವು ಎದುರೋ ಮಗಳೇ ಅಲ್ಲ. ಬೈ ಚಾನ್ಸ್ ಏನಾದರೂ ಬಂದು ಇಲ್ಲಿ ನಿಂತ್ಕೊಂಡ್ರು ಹಾಯ್ ಹಲೋ ಊಟ ಆಯಿತಾ, ಊಟ ಮಾಡ್ಕೊಂಡು ಹೋಗ್ರಿ ಅಂತೀನಿ ಅಷ್ಟೇ. ಭಯ ಆಗಲ್ಲ ಫ್ರೆಂಡ್ಸ್. ಭಯ ಬರ್ತೆ ಡಬಲ್ ಗುಂಡಿಗೆ. ಈ ಥರ ಬಿಲ್ಡಪ್ ಕೊಟ್ಕೊಳ್ಳೋಕ್ಕೆಲ್ಲ ಸರಿ. ಯಾಕೋ ಸೌಂಡು ಜಾಸ್ತಿ ಆಗ್ತಿದೆ. ಶಿವಕುಮಾರ್ ಬಾ, ಸ್ವಲ್ಪ ಭಯ ಆಗ್ತಿದೆ. ಸ್ವಲ್ಪ ಜಾಸ್ತಿ ಏನು ಭಯ ಬೀಳಲ್ಲ ಫ್ರೆಂಡ್ಸ್. ಅದೇ ಈ ಸೌಂಡ್ಗಳು ಒಂದು ಸ್ವಲ್ಪ ಜರ್ಕ್ ಕೊಡಿಸ್ತಾವಷ್ಟೆ ಫ್ರೆಂಡ್ಸ್. ಯಾರಿಗಾದ್ರೂ 1 ಲಕ್ಷ ಕೊಡ್ತೀನಿ. ಈ ಥರ ಕತ್ಲೆಯಲ್ಲಿ ಹಿಂಗೆ ಹೋಗಿ ಅಲ್ಲಿ ಲಾಸ್ಟಲ್ಲಿ ಒಂದು 100 ಮೀಟ್ರ್ ಇರ್ಬೋದು ಅಷ್ಟೇ. ಲಾಸ್ಟಿಗೆ ಹೋಗಿ ಬರ್ತೀರಾ? ಕಾಮೆಂಟ್ ಮಾಡಿ. ಹೋಗಿ ಬಂದರೆ 1 ಲಕ್ಷ ಎಲ್ಲಿ ತಂದು ಕೊಡೋದು ನಾನು? ಹೋಗಿ ಬರೋಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಟಾರ್ಚ್ ಏನೂ ಇಲ್ಲದೆ ಹೋಗಬೇಕು. ಆಗಲ್ಲ. 1 ಕೋಟಿ ಕೊಟ್ಟರು ನಾನು ಹೋಗಲ್ಲ. ಮಲ್ಕೊಬಿಡಪ್ಪಿ, ನೋಡೇ ಬಿಡೋಣ. ನೀನು ಅವ್ರ ಅಭಿಮಾನಿ ಆಗಿದ್ರೆ ಮಲ್ಕೊ ನೋಡೋಣ. DK ಅಭಿಮಾನಿ ಆಗಿದ್ರೆ ಮಲ್ಕೋಪಿ. ಒಪ್ಕೋತೀಯ? ಧೈರ್ಯ ಇಲ್ಲ ಅಂತ? ಧೈರ್ಯ ಐತೆ, ಒಪ್ಕೋತೀನಿ. ಪಕ್ಷಿಗಳು ಫ್ರೆಂಡ್ಸ್, ಇದು ತೋಲಕ್ಕಿ ಅಂತ ನಾವು ಅನ್ನಲ್ಲ. ಅದು ನೈಟ್ ಪಕ್ಷಿ ಅಂತ ನಾವು ಅಂತೀವಿ. ಅದು ಬಾಗ್ಲಲ್ಲಿ ಇಲ್ಲಿ ಮರ ಐತಲ್ಲ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಸಪೋಟ ತಿನ್ನಕ್ಕೆ ಬರ್ತವೆ. ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಅರ್ಧಂಬರ್ಧ ತಿಂದು ಬಾಗ್ಲೆಲ್ಲ ಹಾಕಿರ್ತವೆ. ಅವು ತಿಂದು ಮಿಕ್ಕಿರೋದನ್ನೆಲ್ಲ ನಾನು ಗುಡಿಸಾಕ್ಬೇಕು. ಅದೇ ನೈಟಲ್ಲಿ ಅವು ಕಣ್ಣು ಕಾಣಿಸ್ತೈತೆ ಫ್ರೆಂಡ್ಸ್. ಬೆಳಗ್ಗೆ ಕಣ್ಣು ಕಾಣಿಸಲ್ಲ. ಹಂಗೆ ಮ್ಯಾಟ್ರ್ ತಾನೇ ಪೇ? ಅದೇ ಫ್ರೆಂಡ್ಸ್, ನಾವು ಬಾವುಲಿ ಅಂತೀವಲ್ಲ ತಾನೇ ಪೇ? ಬಾವುಲಿ ಕರೆಕ್ಟ್. ಈಗ ನೆನಪಾಯ್ತು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರಪ್ಪಿ, ನಾನೊಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್, ಅವು ಲೈಟ್ ಕಂಬದಲ್ಲಿ ಕರೆಂಟ್ ಅವ್ರದ್ದು ಕಾಗೆ ಆಯಿತು ಅಂತಾರಲ್ಲ, ಹಂಗೆ ಕಾಲು ಮೇಲೆ ಇರ್ತಾಯಿತ್ತು, ತಲೆಯೆಲ್ಲ ಕೆಳಗೆ ಹಿಂಗೆ ಹಾಕೊಂಡು ಬೆಕ್ಕು ಥರ ಮುಖ. ಅದು ನೋಡಿದ್ರೆ ನಾವು ಹಿಂಗೆ ಮುಚ್ಚಿಕೊಂಡು ಓಡಾಡ್ತಿದ್ವಿ. ಅದೇನಾದ್ರೂ ಈ ಕಡೆ ಎಲ್ಲಾದರೂ ವೈರಲ್ ಸಿಕ್ಕಾಕೊಂಡು ಸತ್ತಾಗಿದ್ರೆ ಹಿಂಗೆ ಹಿಂಡ್ಕೊಂಡು ಓಡೋಗ್ತಿದ್ರಿ. ಅದನ್ನ ನೋಡಬಾರ್ದು, ದೇವ ಮನೆ ಗೊತ್ತಿತ್ತಂತೆ ಅಂತ. ಎಷ್ಟು ಚೆನ್ನಾಗಿತ್ತು ಅವಾಗ, ಸಖತ್ತಾಗಿತ್ತು. ನಮ್ಮದು ನಮ್ಮ ಫ್ರೆಂಡ್ಸ್ದು
ಶಿವ ಸ್ವಲ್ಪ ಹೊತ್ತು ಕೂತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿನ್ನೂ ಒಂದು ಶಿವ ಒಂದು 5 ನಿಮಿಷ ವಾಕಿಂಗ್ ಮಾಡ್ತೈತೆ ಅಷ್ಟೇ. ನಾನೊಂದು ಅರ್ಧ ಅವರ್ ವಾಕಿಂಗ್ ಮಾಡ್ತೀನಿ. ಹೊಸ್ದಾಗೆ ಎಂಡವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.